ಚೆಕ್ ಮಾಡೋಣ. ನೋಡಿ ಈಗ ಓಪನ್. ಹಾಯ್ ಹಲೋ ಎಲ್ಲಿಗೆ ನಮಸ್ಕಾರ. ನೀವು ನೋಡ್ತೀರಾ KSK ಬ್ಲಾಗ್ ಇನ್ ಕನ್ನಡ. ಇವತ್ತಿನ ಅನ್ಬಾಕ್ಸಿಂಗ್ ಏನಂటే ಟೈಮಲ್ಲಿ ನೋಡ್ತೀರಾ ಒಂದು ಆನ್ಸರ್ ಕ್ಯಾಪ್ಚರ್. ಇದು ಅನ್ಬಾಕ್ಸಿಂಗ್ ಮಾಡೋಣ. ಫಸ್ಟ್ ಇದು ತಗೋಕಲ್ಲ, ಯಾಕೆಂದರೆ ನೀವು ತಮ್ಮಲ್ಲಿ ನೋಡಿರ್ತೀರಾ ಇದು ಸರಿ ಈ ಕೆಲಸ ಮಾಡ್ತಿಲ್ಲ. ಅದೇನಂತ ಚೆಕ್ ಮಾಡೋಣ ಅಂತ ನಿಮ್ಮ ಮುಂದೆ ತಂದಿದ್ದೀನಿ. ಏನು ಅಂತ ಇವತ್ತು ಇದನ್ನ ಆಪ್ರೇಷನ್ ಮಾಡಿ ಚೆಕ್ ಮಾಡಿಬಿಡೋಣ. ಈಗ ಇದರ ಫಸ್ಟ್ ಅನ್ಬಾಕ್ಸಿಂಗ್ ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ನೋಡಿ ಈ ತಿಂಗಳ ಸಿಗುತ್ತೆ ನಿಮಗೆ ಬಾಕ್ಸ್. ನಮ್ಗಳಂತೂ ಸಿಕ್ಕಾಪಟ್ಟೆ ಮಳೆ ಹೋಗ್ತಾ ಇದೆ. ನಮ್ಮದು ಅದೆಲ್ಲ ಮಂಡ್ಯ ಸೈಡ್ ಬರುತ್ತೆ ಮಳೆ, 5 ನಿಮಿಷ ನಿಂತೋಗುತ್ತೆ, ಬರುತ್ತೆ 5 ನಿಮಿಷ ಮಳೆ ನಿಂತೋಗುತ್ತೆ. ಏನು ಮಾಡೋಕ್ಕಾಗ್ತಿಲ್ಲ. ಸೌಂಡ್ ನಾಯ್ಸ್ ಬಂದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ನಿಮಗೆ ಬಾಕ್ಸು ಸಿಗುತ್ತೆ. ಫಸ್ಟ್ ಇದು ನೋಡಿದ್ರೆ ಹ್ಯಾಂಡ್ ಸೆನ್ಸರ್, ಸೇಮ್ ಸ್ಮಾರ್ಟ್ ವಾಚ್ ಎಲ್ಲ ಬರುತ್ತೆ. ಬೆಲ್ಟ್ ಕ್ವಾಲಿಟಿ ಚೆನ್ನಾಗಿದೆ. ಈ ವಾಚ್ ಮಾತ್ರ ಸಕ್ಕತ್ತಾಗಿದೆ ಅಂತ ಹೇಳಿದ್ರು. ಬೆಲ್ಟ್ ಕ್ವಾಲಿಟಿ ಎಲ್ಲ ಸಕ್ಕತ್ತಾಗಿದೆ. ಮತ್ತು ಮೈಕ್ರೋ USB ಚಾರ್ಜಿಂಗ್ ಕೇಬಲ್, ಮತ್ತು ಮೇನ್ ಹೆಲಿಕಾಪ್ಟರ್. ನಮಗೆ ಇದನ್ನೇ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ನೋಡಿ ಈ ರೀತಿ ಸಿಗುತ್ತೆ ಹೆಲಿಕಾಪ್ಟರ್. ಇದೇನಾಗ್ತಿದೆ ಅಂದರೆ ಚಾರ್ಜಿಂಗ್ ಆಗ್ತಿದೆ ಅಂತ ತೋರಿಸುತ್ತಾರೆ, ಚಾರ್ಜಿಂಗ್ ಆಗ್ತಿಲ್ಲ. ಮೋಟರ್ ಆನೇ ಆಗ್ತಿಲ್ಲ. ಇಲ್ಲಿ ಲೈಟಿಂಗ್ಸ್ ಹತ್ಕೊಳ್ಳುತ್ತೆ, ಲೈಟಿಂಗ್ ಸಹ ಹತ್ಕೋತಿಲ್ಲ. ಏನು ಸಿಗಲ್ಲ ಇದರಲ್ಲಿ. ನಾವು ವಾಚ್ ಆದರೆ ವಾಚ್ ನೋಡಿದ್ವಿ, ವಾಚ್ ಮೇಲೆ ಕೆಲಸ ಮಾಡ್ತಿದೆ. ಲೈಟ್ ಕಾಣಿಸ್ತೆ ಅನ್ಕೋತೀನಿ ನಿಮಗೆ. ಮತ್ತು ಇಲ್ಲೊಂದಿದೆ, ಇಲ್ಲೊಂದಿದೆ ಬಟ್ ಈಗ ಇದನ್ನ ಓಪನ್ ಮಾಡೋಣ. ಹೇಗಿದೆ ನೋಡೋಣ ಬನ್ನಿ. ಹಾಂ ನೋಡಿ ಈ ರೀತಿ ನೋಡೋಕೆ ಸಿಗುತ್ತೆ. ಇದನ್ನ ಈಗ ಓಪನ್ ಮಾಡಿ ನೋಡೋಣ ಏನು ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡೋಣ. ನೋಡಿ ಈಗ ಓಪನ್ ಮಾಡಿದ್ದೀನಿ. ಮತ್ತು ಒಳಗೆ ನೋಡಿ ಇಷ್ಟು ಪ್ರಾಡಕ್ಟ್ಸ್ ಸಿಗುತ್ತೆ ನಿಮಗೆ. ಇದನ್ನ ಓಪನ್ ಮಾಡ್ಕೊಂಡ್ಬಿಡೋಣ ಫಸ್ಟು. ಇಷ್ಟೇ, ಏನಿದೆ ಏನು ಬೇಕಿಲ್ಲ. ಮೇನ್ ಪಾರ್ಟ್ ಬಂದು ಇದಾಗ ಇಷ್ಟ ಇರುತ್ತೆ. ಇಂಥಲ್ಲಿ ಬಂದು ಮೋಟರ್ ಸಪ್ರೇಟ್ ಮಾಡಿಬಿಡೋಣ. ಇದು ನೋಡಿ ಫ್ಯಾನ್. ಇದರೊಳಗೆ ಇನ್ಬಿಟ್ಟು ಗೇರ್ಸ್ ಎಲ್ಲ ಇರುತ್ತೆ ಇಲ್ಲೇ. ಮತ್ತು ಇದು ನೋಡಿ ನಿಮಗೆ ಬ್ಯಾಟರಿ, ಸೆನ್ಸರ್ಸ್, ಕಂಟ್ರೋಲರ್ ಆ್ಯಂಡ್ ಮೋಟರ್. ಬ್ಯಾಟ್ರಿ ಬಂದು ಇದ್ರ ಮೇಲೆ ಹಾಕಿದ್ದಾರೆ 7100 mAh ಬ್ಯಾಟ್ರಿ. ಚಾನ್ಸೇ ಇಲ್ಲ. ಈಗ 7000 ಅಂದರೆ ಫೋನ್ ಬ್ಯಾಟ್ರಿಗಳದೆಲ್ಲ ಇಷ್ಟಪಟ್ಟು ಬ್ಯಾಟ್ರಿನೇ ಕೊಟ್ಬಿಟ್ಟು ಇದು ಮಾಡಿಬಿಡ್ತಿದ್ರು. ಹಂಗಾಗಿದ್ರೆ ಇದು ಚಾನ್ಸ್ ಇಲ್ಲ. ಅಷ್ಟಕ್ಕೆ ಆಗೋದಕ್ಕೆ ಟೆನ್ಷನ್ ತೊಗೋಬೇಡಿ. ಹಬ್ಬ ಅಂದ್ರೂ 100 mAh ಇದ್ರೇ ಹೆಚ್ಚು ಅಷ್ಟೇ, ಅದಕ್ಕಿಂತ ಜಾಸ್ತಿ ಇರಲ್ಲ. ಹಾಗಾಗಿ ಇದನ್ನ ಚೆಕ್ ಮಾಡಿ ನೋಡೋಣ ಬ್ಯಾಟ್ರಿ ಓಡುತ್ತಾ ಅಂತ. ಬೇರೆ ಬ್ಯಾಟ್ರಿ ಟೆಸ್ಟ್ ಮಾಡ್ಕೊಳ್ಳೋಣ. ನೈಂಟಿ % ಮೋಟ್ರು ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಏಕೋ ಇಷ್ಟ ಮೋಟರ್ ಪ್ರಾಬ್ಲಮ್ ಅನಿಸ್ತಾ ಇದೆ. ಮೋಟರ್ ಚೆನ್ನಾಗಿ ಕೆಲಸ ಮಾಡ್ತಿದೆ, ಆದರೆ ಬ್ಯಾಟ್ರಿದೇ ಪ್ರಾಬ್ಲಮ್ ಅಂತ ಕನ್ಫರ್ಮ್ ಆಗಿದೆ. ಈಗ ಒಂದು ಸಲ ಬ್ಯಾಟ್ರಿನೇ ಡೈರೆಕ್ಟ್ ಇದು ಕೊಟ್ಟು ಇದು ಹೆಲಿಕಾಪ್ಟರ್ ಆನ್ ಮಾಡಿ ನೋಡೋಣ. ಈ ಬ್ಯಾಟ್ರಿನೇ ಕೊಡೋಣ ಅಂತ ಹೇಳಿದ್ರೆ ಈಗ ಇದಕ್ಕೆ ಫಸ್ಟು ಮೋಟರ್ ಫಿಕ್ಸ್ ಮಾಡೋಣ. ಓಡ್ತಾ ಇದೆ. ಇದು ನೋಡಿದಾಗ ಗೊತ್ತಾಗೋದೇನಂತ ನಮಗೆ 100% ಬ್ಯಾಟ್ರಿದು ಫಾಲ್ಟ್ ಆಗಿದೆ. ಈಗ ಇದಕ್ಕೆ ಈ ಬ್ಯಾಟ್ರಿ ಫಿಕ್ಸ್ ಮಾಡಿ ಟ್ರೈ ಮಾಡಿ ನೋಡೋಣ. ಹಾಂ ನೋಡಿ ಬ್ಯಾಟ್ರಿ ಈಗ ಚೇಂಜ್ ಮಾಡಿ ಇದು ದೊಡ್ಡ ಬ್ಯಾಟ್ರಿ ಆಗಿದೆ. ಈಗ ಆರತ್ತ ಚೆಕ್ ಮಾಡೋಣ. ಈಗ ನೋಡಿ ನಿಮಗೆ ಲೈಟ್ ಆನ್ ಆಗೋದು ಕಾಣಿಸುತ್ತೆ. ನೋಡಿ ನಿಮಗೆ ಈಗ ಲೈಟ್ ಆನ್ ಕಾಣಿಸ್ತಿದೆ. ಈಗ ಇದನ್ನ ಆನ್ ಮಾಡೋಣ.
ನೋಡಿ ಈಗ ಟ್ರೈ ಮಾಡೋದು ಬ್ಯಾಟ್ರಿ ಡೈರೆಕ್ಟ್ ಫಿಕ್ಸ್ ಮಾಡೋದು ಆದರೂ ಸಹ ಮೋಟರ್ ಸರಿಯಾಗಿ ಸ್ಟಕ್ ಆಗ್ತಿದೆ ಅನಿಸ್ತದೆ. ಆದರೂ ಸರಿಯಾಗಿ ವರ್ಕ್ ಆಗ್ತಿಲ್ಲ. ರಿಮೋಟಲ್ಲಿ ಒಂದ್ಸಲ ಪ್ರೆಸ್ ಮಾಡಿ ತೋರಿಸ್ತೀನಿ ನಿಮಗೆ. ಪ್ರೆಸ್ ಮಾಡಿದ್ರೆ ತಿರ್ಗ್ತಾ ಇರುತ್ತೆ. ಅದೇನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ. ಬ್ಯಾಟ್ರಿ ಪ್ರಾಬ್ಲಮ್ ಆಗಿದೆ, ಹೆವಿ ಆಗ್ತಿದೆ ಬ್ಯಾಟ್ರಿ ಅನಿಸುತ್ತೆ. ಇದನ್ನು ಪ್ರೆಸ್ ಮಾಡಿ ನೋಡಿ ತಿರುಗುತ್ತೆ, ಅದೇ ನಿಂತೋಗುತ್ತೆ. ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ, ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಇದು ಈ ಥರ ಆದರೆ ತಗೊಳ್ಳೋ ಕಷ್ಟ ಸಿಗುತ್ತೆ. ಇದು ನಾವು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಹಾಗೆ ಮೀಶೋದಲ್ಲಿ ಈಗ ಬ್ರ್ಯಾಂಡ್ ಬರ್ತಾ ಫುಲ್ ಲೋ ಬರ್ತದೆ. ಅಮೌಂಟು ಸಹ ಜಾಸ್ತಿ ತಗೋತಿದ್ದಾರೆ. ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಇರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.